ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಒಳ ಮೀಸಲಾತಿ ಅಂತಿಮ ವರದಿ ಸರ್ಕಾರದ ಕೈ ಸೇರಿರೋದು ತಮ್ಮೆಲ್ಲರಿಗೂ ಗೊತ್ತು. ಇನ್ನು ಈ ಒಂದು ವರದಿ ಜಾರಿಗೆ ಯಾವಾಗ ಆಗುತ್ತೆ, ಇನ್ನು ನಮ್ಮ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳ ಆಧಾರದ ಮೇಲೆ ಒಂದು ಆ, ಒಂದು ಅಂದರೆ ಸಮಯವನ್ನು ನಾವು ಜಸ್ಟ್ ಊಹೆ ಮಾಡ್ಕೋಬೋದು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತಂದು. ಈಗ ನೋಡೋಣ ಏನೆಲ್ಲ ಅಂಶಗಳಿದಾವೆ ಅಂತಂದು. ಜಸ್ಟ್ ಈ ಒಂದು ಪಿಕ್ಚರ್ ನಿಮಗೆ ಕ್ಲಿಯರಾಗಿ ಕಾಣಿಸಿದ್ರೆ ಗೊತ್ತಾಗುತ್ತೆ ನಮ್ಮ ತಂದೆ ತಾಯಿಗಳು ನಮಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಬಹುಶಃ ಅವರ ಒಂದು ಕಷ್ಟವನ್ನು ಅರ್ಥಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂತಂದರೆ ನಮ್ಗಳ ಜೀವನ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ 30 ವರ್ಷದ ಮಗು ಇನ್ನೂ ಕೂಡ ಒಂದು ನೌಕರಿ ಮಾಡಲಾರ್ದೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ನಾವೆಷ್ಟು ಅನುಭವಿಸ್ತಾ ಇದ್ದೀವೋ ನಮ್ಗಳಿಗಿಂತ ಜಾಸ್ತಿ ಅನುಭವಿಸೋರು ನಮ್ಮ ತಂದೆ ತಾಯಿಗಳು. ಯಾಕಂದರೆ ಬೆಳೆದು ನಿಂತ ಮಗ ಮನೆಗೆ ದುಡ್ದು ತಂದುಕೊಟ್ರೆ ಭಾಳಷ್ಟು ಖುಷಿ ಪಡ್ತಾರೆ. ಬಟ್ ನಾವು ಇವಾಗಿನವರೆಗೂ ಕೂಡ ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಅಂತಂದರೆ ಅದು ಬಹುಶಃ ನಮ್ಮ ಭಾಳಷ್ಟು ದುರದೃಷ್ಟ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ತಂದೆ ತಾಯಿಗಳ ಜೊತೆ ಕೂಡ ನಾವು ಊರವ್ರಿಗೆ ಬೇಸರ ಆಗ್ತಾ ಬರ್ತೀವಿ. ಯಾಕಂತಂದರೆ ಇಷ್ಟು ಓದಿದನ ಇನ್ನೂ ಕೂಡ ನೌಕರಿ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತೇಳಿ ಮಾತಾಡ್ತಾ ಇರ್ತಾರೆ. ಸೊ ಅವ್ರು ಮಾತಾಡೋರಿಗೆ ಮಾತಾಡ್ತಾನೆ ಇರ್ತಾರೆ. ಬಟ್ ನಾವುಗಳು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ನಮ್ಮ ಪೇರೆಂಟ್ಸ್ಗೆ. ಯಾಕಂತಂದರೆ ನಮ್ಮ ಕಷ್ಟಗಳಲ್ಲಿ ಭಾಗಿಯಾಗೋದವ್ರೆ, ನಮ್ಮ ಸುಖಗಳಲ್ಲಿ ಭಾಗಿಯಾಗೋರು ಕೂಡ ಅವರೇ. ಸೊ ಹಾಗಾಗಿ ಅವರ ಒಂದು ಕಷ್ಟಗಳನ್ನ ನಾವು ನೆನಪಿಸ್ಕೊಂಡು ಓದೋದನ್ನ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ಒಂದೇ ನೆಪ ಇತ್ತು, ಇನ್ನೂ ಒಳ ಮೀಸಲಾತಿ ವರದಿ ಕೊಟ್ಟಿಲ್ಲ, ವರದಿ ಯಾವಾಗ ಜಾರಿ ಬರುತ್ತೋ ಅಂತೇಳಿ ಇನ್ನೂ ಗೊಂದಲದಲ್ಲೇ ಇಷ್ಟು ದಿನ ಕಳೆದಿದ್ವಿ. ಈಗ ಆಲ್ರೆಡಿ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಇವಾಗ ಆಪ್ಷನ್ ಓದೋದಷ್ಟೇ. ಯಾಕಂತಂದರೆ ವರದಿ ಆದಷ್ಟು ಬೇಗನೆ ಜಾರಿ ಆಗುತ್ತೆ. ಜಾರಿ ಆದ ನಂತರ ನಮಗೆ ಉಳಿಯೋ ಸಮಯ ಕೂಡ ಭಾಳಷ್ಟು ಕಡಿಮೆನೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಓದಿದರೆ ಬಹುಶಃ ನಮ್ಗಳ ಲೈಫ್ ಸೆಟ್ಲ್ ಆಗುತ್ತೆ. ಇಲ್ಲಾಂತಂದರೆ ನಾವು ಭಾಳಷ್ಟು ಸ್ಟ್ರಗಲ್ ಮಾಡಬೇಕಾಗುತ್ತೆ ಇನ್ ಫ್ಯೂಚರ್. ಯಾಕಂತಂದರೆ ಒಂದು ನೇಮಕಾತಿ ಅಂದರೆ 2022ರಲ್ಲಿ ನೇಮಕಾತಿ ಆಗಿತ್ತು. ಅದಾದ ನಂತರ 3 ವರ್ಷ ಆದರೂ ಕೂಡ ಒಂದು ನೇಮಕಾತಿ ನಮ್ಮ ಈ ಒಂದು ಇಲಾಖೆಯಲ್ಲಿ ಆಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಆಗಿರೋ ನೇಮಕಾತಿ ಮತ್ತೆ ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಈ ಒಂದು ನೇಮಕಾತಿಯಲ್ಲಿ ಒಂದು ಹುದ್ದೆ ಪಡಿಲೇಬೇಕು, ಅದಿಲ್ಲಾಂದರೆ ಬೇರೆ ಮಾರ್ಗ ಇಲ್ಲ. ಸೊ ಹಾಗಾಗಿ ಓದೋದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಮೊನ್ನೆ ಒಂದು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಏನಂತಂದರೆ 20 ದಿನದೊಳಗೆ ಒಳ ಮೀಸಲಾತಿ ಜಾರಿ ಆಗುತ್ತೆ ಅಂತಂದು ಇಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಒಳ ಮೀಸಲಾತಿ ಜಾರಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆಗಸ್ಟ್ 4ರಂದು ಅಂತಿಮ ವರದಿ ಆಲ್ರೆಡಿ ಸಲ್ಲಿಸಿದ್ದಾರೆ. ವರದಿ ಸ್ವೀಕರಿಸಿದ 20 ದಿನಗಳೊಳಗಾಗಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗುವ ಭರವಸೆ ಇದೆ ಅಂತೇಳಿ ಆಂಜನೇಯರವರು ಇಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಹೇಳಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಈ ಕುರಿತು ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಪಾಯಿಂಟ್ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅಂದರೆ ಇಲ್ಲಿ ನೇರವಾಗಿ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಇಲ್ಲಿ ಹೇಳಿರೋದನ್ನ ನಾವು ಉಲ್ಲೇಖ ನೋಡ್ಬೋದು. ಇನ್ನು ಒಳ ಮೀಸಲಾತಿ ಜಾರಿಯಲ್ಲಿ ಸರ್ಕಾರದ ಕಡೆಯಿಂದ ವಿಳಂಬವಾಗಿಲ್ಲ. ಪರಿಶಿಷ್ಟ ಜಾತಿಯಲ್ಲಿ ಹಿಂದಿನಿಂದಲೂ ಇದ್ದ ಆದಿ ದ್ರಾವಿಡ, ಆದಿ ಕರ್ನಾಟಕ ಅವೆಲ್ಲ ಇದೆ, ಅದು ನೋಡೋಣ. ಓಕೆ, ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಬಟ್ ನಮ್ಗೆ ಯಾವಾಗ ಜಾರಿ ಆಗುತ್ತೆ ಅನ್ನೋದು ಮಾತ್ರ ನಮಗೆ ಬೇಕಾಗುತ್ತೆ. ಸೊ ಹಾಗಾಗಿ 20 ದಿನಗಳಲ್ಲಿ ಜಾರಿ ಆಗುತ್ತೆ ಅಂತಂದು ಮಾನ್ಯ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹೇಳಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದು ಸಭೆ ನಡೆಯುತ್ತೆ. ಅಂದರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ದಲಿತ ಸಚಿವರು ಶಾಸಕರ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಏನಾಗುತ್ತೆ ಅಂತ ನೋಡ್ರಿ, ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಶಿಫಾರಸು ಮಾಡಲು ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗವು ಸಲ್ಲಿಸಿರುವ ವರದಿಯ ವಿಚಾರದಲ್ಲಿ ಸಾಮರಸ್ಯ ಕಾಪಾಡಲು, ಏನಿಲ್ಲ ನೋಡ್ರಿ, ಇದು ಪಾಯಿಂಟ್, ಸಾಮರಸ್ಯ ಕಾಪಾಡಲು ಎಡಗೈ ಬಲಗೈ ಸಮುದಾಯದ ಸಚಿವರು ಶಾಸಕರು ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾರೆ. ಅಂದರೆ ಇಲ್ಲಿ ಎರಡೂ ಕಡೆ ಇರುವಂಥ, ಅಂದರೆ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನು ತಗೊಂಡಿದ್ದಾರೆ. ಅಂದರೆ ಈ ಒಂದು ವಿಚಾರದಲ್ಲಿ, ಒಳ ಮೀಸಲಾತಿಯ ವಿಚಾರದಲ್ಲಿ ಒಮ್ಮತದಿಂದ ಇರಬೇಕಂತೇಳಿ ಎರಡೂ ಕಡೆಯವರು ಕೂಡ ಅಲ್ಲಿ ಒಮ್ಮತ ಸೂಚಿಸಿರೋದ್ರಿಂದ ಮುಂದೆ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಸಭೆಯ ಬಳಿಕ ಮಾತನಾಡಿದ ಪರಮೇಶ್ವರ್, ಒಳ ಮೀಸಲಾತಿ ಕುರಿತು ಚರ್ಚಿಸಲು ಪರಿಶಿಷ್ಟ ಜಾತಿಗೆ ಸೇರಿದ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸಭೆ ನಡೆಸಿದ್ದೇವೆ. ನಾಗಮೋಹನ್ ದಾಸ್ ಆಯೋಗದ
ಆಯೋಗ ಸದ್ಯದಲ್ಲೇ ಸರ್ಕಾರಕ್ಕೆ ವರದಿ ನೀಡಲಿದೆ. ಅಂದರೆ ಇದು 3ನೇ ತಾರೀಕು ಪೇಪರ್ ಇದು. ಆ, ಈ ಒಂದು ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಇರುವ ವಿವಿಧ ಸಮುದಾಯಗಳು ಒಳಪಂಗಡಗಳ ನಡುವೆ ಸಂಘರ್ಷ ಉಂಟಾಗದಂತೆ ಒಟ್ಟಾಗಿ ಹೋಗಬೇಕೆಂದು ಚರ್ಚೆ ಮಾಡಿದ್ದೇವೆ. ಓಕೆ, ಒಳ ಮೀಸಲಾತಿ ವಿಚಾರದಲ್ಲಿ ಏನೇ ವ್ಯತ್ಯಾಸಗಳಾದರೂ ಸರಿದೂಗಿಸಿಕೊಂಡು ಹೋಗಬೇಕೆಂದು ತೀರ್ಮಾನಕ್ಕೆ ಎಲ್ಲರೂ ಬಂದಿದ್ದೇವೆ. ಇಲ್ಲದೆ ಹೋದರೆ ಒಳ ಮೀಸಲಾತಿ ಜಾರಿ ವಿಳಂಬ ಆಗಬಹುದು ಅಂದರೆ ಒಳ ಮೀಸಲಾತಿ ಇಲ್ಲಿ ಏನಾದರೂ ಗೊಂದಲಗಳು ಬಂದರೆ ವಿಳಂಬಕ್ಕೆ ಅವಕಾಶ ಸಿಗಬಹುದು ಅನ್ನೋ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಜಾರಿ ವಿಳಂಬ ಆಗಬಾರ್ದು, ಮತ್ತೆ ಈ ಸಮಸ್ಯೆ ಇನ್ನಷ್ಟು ವರ್ಷ ಮುಂದಕ್ಕೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದರೆ ಒಮ್ಮತದ ನಿರ್ಧಾರವನ್ನು ತಗೊಂಡು ಸಹಮತದಿಂದ ಹೋಗಲು ನಿರ್ಧರಿಸಿದ್ದೇವೆ ಎಂದರು. ಅಂದರೆ ಎಲ್ಲರೂ ಕೂಡ ಏನೇ ವರದಿ ಬಂದರೂ ಕೂಡ ಅದನ್ನು ಒಮ್ಮತದ ನಿರ್ಧಾರ ತಗೊಂಡು ಮುಂದೆ ಹೋಗೋಣ ಅನ್ನೋದು ಈ ಒಂದು ಅಂಶದಲ್ಲಿ ಹೇಳ್ತಾ ಹೋಗಿದ್ದಾರೆ. ಇಷ್ಟು ವಿಚಾರಗಳನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಅಂದರೆ ಈ ಒಳ ಮೀಸಲಾತಿ ಕೊಟ್ಟ ನಂತರ 20 ದಿನದಲ್ಲೇ ಜಾರಿ ಆಗುತ್ತಂತಂದು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ದಾರೆ. ಈ ಕುರಿತಂತೆ ಒಂದು ತೆರೆಯ ಹಿಂದೆ ಸಭೆಯಲ್ಲಿ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಅಂದರೆ ಆದಷ್ಟು ಬೇಗ ಈ ಒಂದು ವರದಿಯನ್ನು ಜಾರಿ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂತಹ ಒತ್ತಡ. ಮತ್ತು ಯಾಕಂದರೆ ಈಗಾಗಲೇ ಸಾಕಷ್ಟು ಜನರ ಒಂದು ವಯೋಮಿತಿ ಕೂಡ ಹೋಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಒತ್ತಡ ಇದೆ, ರಾಜಕಾರಣಿಗಳಿಗೂ ಇದೆ, ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಇರೋದ್ರಿಂದ ಆದಷ್ಟು ಬೇಗ ಈ ಒಂದು ವರದಿ ಜಾರಿ ಮಾಡಬೇಕು ಅನ್ನೋದು ಎಲ್ಲರ ಒಂದು ನಿರ್ಧಾರ ಆಗಿದೆ. ಇನ್ನು ಇವತ್ತು ಒಂದು ಉದಯವಾಣಿಯಲ್ಲಿ ಬಂದಿರುವಂಥ ಜಸ್ಟ್ ಆರ್ಟಿಕಲ್ ನೋಡೋದಾದರೆ, ಮೀಸಲು ವರ್ಗೀಕರಣ ಪ್ರಕ್ರಿಯೆ ಮುಗಿಯುವವರೆಗೂ ಯಾವುದೇ ನೇಮಕ ಪ್ರಕ್ರಿಯೆ ನಡೆಸಬಾರದೆಂದು ಸರ್ಕಾರ ಹೊರಡಿಸಿದ ಆದೇಶದ ಬಗ್ಗೆ ಸಚಿವ ಸಂಪುಟ ಸಹೋದ್ಯೋಗಿಗಳಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಆದೇಶ ವಾಪಸ್ ಪಡೀಲಿಕ್ಕೆ ಅಂದರೆ ಈ ಒಂದು ನೇಮಕಾತಿ ತಡೆ ಹಿಡಿದಿದೆಯಲ್ಲ ಆ ಒಂದು ಆದೇಶ ವಾಪಸ್ ಪಡೆಯಲು ಒತ್ತಡ ಪ್ರಾರಂಭವಾಗಿದೆ. ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲೇ ಈ ಹಿಂದೆ ಕೆಲವು ಸಚಿವರು ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ಒಂದು ನೇಮಕಾತಿಯನ್ನು ಸ್ಥಗಿತಗೊಳಿಸಲಾಗಿದೆಯಲ್ಲ, ಅಂದರೆ ಹೋಲ್ಡ್ ಮಾಡಲಾಗಿದೆಯಲ್ಲ, ಅದನ್ನು ಕ್ಲಿಯರ್ ಮಾಡಬೇಕು, ಆ ಒಂದು ಆದೇಶವನ್ನು ಹಿಂಪಡಿಬೇಕಂತೇಳಿ ಸಾಕಷ್ಟು ಈ ಸಚಿವ ಸಂಪುಟದ ಸಹೋದ್ಯೋಗಿಗಳು ವಿರೋಧ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನ್ಯಾಯಮೂರ್ತಿ ದಾಸ್ ವರದಿ ಸಲ್ಲಿಕೆಯಾಗಿದ್ದು ಈಗಲಾದರೂ ನೇಮಕ ಪ್ರಕ್ರಿಯೆ ಪ್ರಾರಂಭಿಸಿ ಎಂದು, ಅಂದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲೇಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಒತ್ತಡ ಹೇರಲು ನಿರ್ಧರಿಸಲಾಗಿದೆ. ಗುರುವಾರದ ಸಭೆಯಲ್ಲಿ ಕೆಲವು ಸಚಿವರು ಈ ಬಗ್ಗೆ ಪ್ರಸ್ತಾವಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಗುರುವಾರ ಅಂದರೆ ನಾಳೆ ಈ ಒಂದು ವಿಷಯದ ಬಗ್ಗೆ, ಅಂದರೆ ಈಗೇನು ತಡೆ ಹಿಡಿಯಲಾಗಿದೆಯಲ್ಲ ಈ ಒಂದು ಆದೇಶವನ್ನು ವಾಪಸ್ ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅನ್ನೋ ಒಂದು ಒತ್ತಡವನ್ನು ಮಾನ್ಯ ಮುಖ್ಯಮಂತ್ರಿಗೆ ತರಬೇಕಂತೇಳಿ ಸಾಕಷ್ಟು ಸಚಿವ ಸಂಪುಟದ ಸಚಿವರವರೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದಾರೆ. ನಾಳೆ ಚರ್ಚೆ ಆಗುತ್ತೆ, ನಾಳೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಲಾರ್ದಂಗೆ ಓದಬೇಕು. ನಮಗೆ ಮಹಾ ಅಂದರೆ ಇವಾಗ ನೋಡಿ 20 ದಿನ ಯಾಕೆ 1 ತಿಂಗಳು ಹೋಗ್ಬಿಡಿ ಜಾರಿ ಆಗಲಿಕ್ಕೆ. ಸೆಪ್ಟೆಂಬರಲ್ಲಿ ಜಾರಿ ಆದರೂ ಕೂಡ ರೋಸ್ಟರ್ ಮಾಡಲಿಕ್ಕೆ ಅಕ್ಟೋಬರ್ ಹೋಗುತ್ತೆ. ನವೆಂಬರಲ್ಲಿ ಎನಿ ಕಂಡೀಷನ್ ನೇಮಕಾತಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು HK ಭಾಗಕ್ಕೆ ಆಲ್ರೆಡಿ ಆರ್ಥಿಕ ಇಲಾಖೆ 5,000 ಹುದ್ದೆಗಳಿಗೆ ಅನುಮೋದನೆಯನ್ನು ಕೊಟ್ಟಾಗಿದೆ. ಇವಾಗ ಏನಿದ್ರು ಕೂಡ ಗೆಜೆಟ್ ಹೊರಡಿಸೋದು ಅಷ್ಟೇ ಇರುತ್ತೆ, ಅಂದರೆ ಈ ರೋಸ್ಟರ್ ಆಧಾರಿತವಾಗಿ ಗೆಜೆಟ್ ಹೊರಡಿಸೋದು ಅಷ್ಟೇ ಇರುತ್ತೆ, ಅದಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಇನ್ನು ಯಾಕೆ ಒತ್ತಡ ಜಾಸ್ತಿ ಆಗುತ್ತೆ, ನೇಮಕಾತಿ ವಿಳಂಬ ಆಯ್ತು ಅಂದರೆ ಒತ್ತಡ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟೋ ಜನರ ವಯೋಮಿತಿ ಮುಗಿದೋಗೋ ಕಾರಣದಿಂದ ಎಲ್ಲರಿಗೂ ಕೂಡ ಒತ್ತಡ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೇಮಕಾತಿ ಮುಂದಕ್ಕೆ ಹೋಗೋ ಸಾಧ್ಯತೆ ಇಲ್ಲ. ಹೆಚ್ಚು ಕಡಿಮೆ ಅಕ್ಟೋಬರ್ ಇಲ್ಲ ನವೆಂಬರಲ್ಲಿ ಒಂದು ನೋಟಿಫಿಕೇಶನ್ ಆದರೂ ಕೂಡ ಡಿಸೆಂಬರ್ ಜನವರಿ ಒಳಗೆ ಎಕ್ಸಾಮ್ ಆಗೋ ಚಾನ್ಸಸ್ ಇರುತ್ತೆ. ಹೆಚ್ಚು ಕಡಿಮೆ ಉಳಿಯೋದು 4 ರಿಂದ 5 ತಿಂಗಳ ಮಾತ್ರ ಓದಲಿಕ್ಕೆ ಸಮಯ ಉಳಿಯುತ್ತೆ. ಅಷ್ಟರಲ್ಲೇ ಎಷ್ಟು ಸಿಲೆಬಸ್ ಇದೆ ಅಂತಂದರೆ ಬಹುಶಃ ನೀವು ಸಿಲೆಬಸ್ ಕಾಪಿಗಳನ್ನ ನೀವು ನೋಡಿದರೆ ಗೊತ್ತಾಗುತ್ತೆ. ಭಾಳಷ್ಟು ಲಾರ್ಜ್ ಸಿಲೆಬಸ್ ಇರೋದ್ರಿಂದ ಮಿನಿಮಮ್ 2 to 3 ಟೈಮ್ಸ್ ಆದರೂ ರಿವಿಷನ್ ಮಾಡ್ಬೋದು. 2 to 3 ಟೈಮ್ಸ್ ಭಾಳ ಕಡಿಮೆ, ಹೆಚ್ಚು ಕಡಿಮೆ ಅಂದರೆ ಒಂದು 10 ಸಲ ರಿವಿಷನ್ ಮಾಡಿದರೆ ಮಾತ್ರ ಈ ಒಂದು ಹುದ್ದೆಯನ್ನು ಪಡಲಿಕ್ಕೆ ಸಾಧ್ಯ. ಅಷ್ಟು ಡಿಫಿಕಲ್ಟ್ ಇರುತ್ತೆ ಕ್ವಶನ್ ಪೇಪರು. ನೀವು ಲಾಸ್ಟ್ ಇಯರ್ ನಾನು ಪ್ರತಿ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, 22 ಬ್ಯಾಚ್ದು ನೀವು ಒಂದು ಸೆಲೆಕ್ಷನ್ ಲೀಸ್ಟ್ ತೊಗೊಳ್ರಿ, ಕ್ವಾಲಿಫೈಡ್ ಲೀಸ್ಟ್ ಅವೆಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಡಿಜಿಟ್ಗಳಲ್ಲಿ ಹೊರಗಡೆ ಬಂದಿದ್ದಾರೆ ಅಂತ. ಸೊ ಆ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ಓದೋದನ್ನ ನಿಲ್ಲಿಸಬೇಡಿ ಅಂತಂದು ಹೇಳ್ತಾ, ಜಸ್ಟ್ ಈಗೇನಾದರೂ ನೀವು ಓದೋದನ್ನ ಬಿಟ್ಟು ಆರಾಮಾಗಿದ್ದೀರ ಅಂತಂದರೆ ಇಲ್ಲಿ ನಿಮ್ಗೆ ಇನ್ನೊಂದು ಶಾಕಿಂಗ್ ಬರೋದೇನಪ್ಪ ಅಂತಂದರೆ, ಜನವರಿ ಅಥವಾ ಫೆಬ್ರವರಿ ವೇಳೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳಿಗೆ ಚುನಾವಣೆ ನಡೆಸಬೇಕಿದೆ ಅಂತಂದು ಚುನಾವಣಾ ಆಯೋಗ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ
ಒಂದು ವೇಳೆ ಈಗ ಚುನಾವಣೆ ಏನಾದರೂ ಡಿಸೈಡ್ ಆಯ್ತು ಅಂತಂದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ. ಆ ಒಂದು ಕಾರಣಕ್ಕೆ ನೇಮಕಾತಿಯ ಆದೇಶ ಏನಾದರೂ ಬಿಫೋರ್ ಆಯಿತು ಅಂತಂದರೆ ನಾವೆಲ್ಲರೂ ಅಂದರೆ ಎಕ್ಸಾಮ್ ಯಾರು ಬರೀತೀರೋ ಅವರೆಲ್ಲ ಸೇಫ್ ಆಗ್ತಾರೆ. ಒಂದು ವೇಳೆ ಈ ನೀತಿ ಸಂಹಿತೆ ಜಾರಿ ಆಯಿತು ಅಂತಂದರೆ ಮತ್ತೆ ಒಂದಿಷ್ಟು ಸಮಯ ಮುಂದಕ್ಕೆ ಹೋಗುತ್ತೆ. ಸೊ ಈಗೇನಾದರೂ ನೀವು ಜಾಬ್ ಪಡ್ಕೊಳ್ಳಾರ್ದೆ ಇನ್ನೂ ಆರಾಮಾಗಿ ಇರೋಣ ಅಂತಂದು ಏನಾದರೂ ಅಂದ್ಕೊಂಡ್ರೆ ಬಹುಶಃ ಶಿಕ್ಷಕರಾಗೋ ಕನಸನ್ನು ಅಲ್ಲಿಗೆ ಮುಚ್ಚಿಡಬೇಕಾಗುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ರಿಸ್ಕು ತೊಗೊಳ್ಬೇಡ್ರಿ, ಪ್ರಯತ್ನ ಪಡ್ರಿ. GPSTR ಕಾಲ್ಫಾರ್ಮ್ ಆಗುತ್ತೋ, HSTR ಆಗುತ್ತೋ, PST ಯಾವುದೇ ಆಗಲಿ ಎಲ್ಲದಕ್ಕೂ ಸಿಲೆಬಸ್ಸು ಒಂದು ಹೆಚ್ಚು ಕಡಿಮೆ 50 to 60% ಸೇಮ್ ಇದೆ. ಅಲ್ಲಿ ಏನು ಭಾಳಷ್ಟು ವ್ಯತ್ಯಾಸ ಅಂತಂದು ಏನೂ ಇಲ್ಲ. 60 to 50% ಇದೆ. ಆಯಾ ಹುದ್ದೆಗಳಿಗೆ ತಕ್ಕಂತೆ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ ಸಿಲೆಬಸ್ ಅಂತೂ ಏನು ವ್ಯತ್ಯಾಸ ಇಲ್ಲ. ಸೊ ಆ ಒಂದು ಕಾರಣದಿಂದ ನೀವು ಓದೋದನ್ನ ಸ್ಟಾರ್ಟ್ ಮಾಡಬೇಕೇ ವಿನಃ ಇನ್ನೂ ನೆಪಗಳಿಗೆ ಹೇಳ್ತಾ ಕೂತ್ಕೊಂಡ್ರೆ ಏನೋ ನಾ ಹೇಳ್ತೀನಲ್ಲ ಪದೇ ಪದೇ ಆ ಜಾಬ್ಗಳನ್ನ ಬಿಟ್ಟು ಆರಾಮಾಗಿ ಇರಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ SR ಕ್ಲಾಸಸ್ ವತಿಯಿಂದ ಈಗಾಗಲೇ ಪ್ರತಿ ವಾರದ ಚಾಲೆಂಜನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. PST TET ಪೇಪರ್ 1ಗೆ ಸಂಬಂಧಪಟ್ಟಂಗೆ ಮತ್ತು GPSTR ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂಗೆ 6 ವಾರದ ಚಾಲೆಂಜನ್ನು ಕೊಡ್ತಾ ಇದ್ದೀವಿ. ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಜನ ಹೊರಗುಳಿದಿದ್ದಾರೆ ಅದು ಅವ್ರಗಳಿಗೆ ಬಿಟ್ಟಿದ್ದು. ಬಟ್ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಏನಿಲ್ಲ, ನಮ್ಮ ಚಾನಲ್ನ ಉದ್ದೇಶ ಏನಂತಂದರೆ ನಮ್ಮ ಒಂದು ಆಶಯದಲ್ಲಿ ಒಂದು 10 ರಿಂದ 15 ಜನ ಟೀಚರ್ಸ್ ಆದರೆ ಅದೇ ನಮಗೆ ಖುಷಿ ಅಂತ ಹೇಳ್ತಾ ಯಾರು ಕೂಡ ರಿಸ್ಕ್ ತೊಗೊಳ್ಳದೆ ಓದೋದ್ರ ಕಡೆ ಗಮನ ಕೊಟ್ಟು ಓದೋದನ್ನ ಆರಂಭ ಮಾಡಿ. ನಿಮ್ಮ ಲೈಫ್ ಡೆಫಿನೆಟ್ಲಿ ಸೆಟ್ಲ್ ಆಗುತ್ತೆ. ಒಂದ್ಸಲ ಪೇರೆಂಟ್ಸ್ ಪಡೋ ಕಷ್ಟವನ್ನು ನೀವು ಊಹೆ ಮಾಡ್ಕೊಳ್ರಿ. ಅವ್ರು ನಮ್ಗಳಿಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತೇಳಿ ಊಹೆ ಮಾಡ್ಕೊಂಡ್ರೆ ಓದೋದ್ರ ಕಡೆ ನಾವು ಡೆಫಿನೆಟ್ಲಿ ಟರ್ನ್ ಆಗ್ತೀವಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.